ಫ್ರೆಂಡ್ಸ್, ನಾನಿವತ್ತು ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ರೊಟ್ಟಿಗೆ ಆಮೇಲೆ ಅನ್ನದ ಜೊತೆ ನೆಂಚ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಮೇಯ್ನಾಗಿ ಉಪ್ಪು ಬೇಕು ಮತ್ತು ಜೀರಿಗೆ ಬೇಕು. ಇವೆರಡನ್ನು ತರಿತರಿಯಾಗಿ ಮಿಕ್ಸರ್ ಮಾಡ್ಕೊಳ್ತೀನಿ. ಈಗ ಫ್ರೆಂಡ್ಸ್, ಈ ರೀತಿಯಾಗಿ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಮೆಣಸಿನ್ಕಾಯಲ್ಲಿ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಈ ರೀತಿಯಾಗಿ ತರಿತರಿಯಾಗಿರಬೇಕು. ಫ್ರೆಂಡ್ಸ್, ಈ ರೀತಿಯಾಗಿ ಮೆಣಸಿನ್ಕಾಯಿನ ಒಂದು ಚಾಕು ಸಹಾಯದಿಂದ ಮಾಡ್ಬೋದು. ಇಲ್ಲಾಂದರೆ ಯಾವುದಾದ್ರೂ ಯೂಸ್ ಮಾಡದೇ ಇರೋವಂಥ ಪಿನ್ನನ್ನು ತೊಗೊಂಡು ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಮೆಣಸಿನ್ಕಾಯಿನೂ ಇದೇ ರೀತಿ ಕಟ್ ಮಾಡ್ಕೋಬೇಕು. ಎಲ್ಲ ಮೆಣಸಿನ್ಕಾಯಿನೂ ಈ ಥರ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಈ ಉಪ್ಪು ಮತ್ತು ಜೀರಿಗೆ ಏನು ತೊಗೊಂಡಿದ್ದೀವಲ್ಲ ಅದನ್ನು ಈ ರೀತಿಯಾಗಿ ಫಿಲ್ ಮಾಡಬೇಕು. ಫ್ರೆಂಡ್ಸ್, ನಾನೀಗ ಎಲ್ಲ ಮೆಣಸಿನ್ಕಾಯಿನೂ ಈ ರೀತಿಯಾಗಿ ತುಂಬ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಲಿ ಫ್ರೈ ಮಾಡೋಣ, ನೋಡೋಣ ಬನ್ನಿ. ಫ್ರೆಂಡ್ಸ್, ಈಗ ಎಣ್ಣೆ ಹಾಕೊಳ್ಳೋಣ. ಕಟ್ ಮಾಡೋಣ. ಫ್ರೆಂಡ್ಸ್, ಈಗ ಮೆಣಸಿನ್ಕಾಯಿನ ಇದರಲ್ಲೇ ಹಾಕೋಣ. ಇದು ಅನ್ನದ ಜೊತೆಗೆ ರೊಟ್ಟಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಮನೇಲಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೋಡಿ ಫ್ರೆಂಡ್ಸ್, ಈ ಥರ ಫ್ರೈ ಮಾಡಬೇಕು. ಅನ್ನದ ಜೊತೆ ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಖಾರ ಇಲ್ಲದೆ ಇರೋ ಮೆಣಸಿನ್ಕಾಯಿ ಮಾಡಿದ್ರಂತೂ ಒಬ್ಬೊಬ್ಬರು 1-2 ತಿಂತಾರೆ. ಮನೇಲಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಾಕು, ಈಗ ಇದನ್ನು ಆಫ್ ಮಾಡ್ತೀನಿ. ಫ್ರೆಂಡ್ಸ್, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಖಾರ ಇಲ್ಲದೆ ಇರೋ ಮೆಣಸಿನ್ಕಾಯಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.